ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇದು ನಾವು ಭಾರತ ಪ್ರಧಾನಿ ನರೇಂದ್ರ ಮೋದಿಯವರು ಇವಾಗ ಇತ್ತೀಚೆಗೆ ಅಂದರೆ ಫೆಬ್ರವರಿ 7, 2026 ಮೋದಿ ಅವರು ಮಲೇಷ್ಯಾಕ್ಕೆ ಭೇಟಿ ನೀಡಿದ್ದಾರೆ. ಇದು 2026 ಸಾಲಿನಲ್ಲಿ ಮೊದಲ ವಿದೇಶಿ ಪ್ರವಾಸ ಅನ್ನೋದು ವಿಶೇಷವಾಗಿದೆ. ಈ ಭೇಟಿಯ ಉದ್ದೇಶವೇನು, ಏನೆಲ್ಲ ಡೀಲ್ಗಳಿಗೆ ಸಹಿ ಮಾಡಿದರು, ಮತ್ತು ನಾವು ಫಸ್ಟು ಇನ್ನೊಂದು ವಿಷಯ ಸಮೇತ ಮಾತಾಡ್ಕೊಳ್ಬೋದು. ಯಾಕಂದರೆ ಪಾಕಿಸ್ತಾನ ಬೆನ್ನೆಲುಬು, ಉಗ್ರವಾದಿಗಳಿಗೆ ಬೆನ್ನೆಲುಬು ಅಂತ ಇದ್ದಿದ್ದೇ ಮಲೇಷ್ಯಾ. ನಾವೇನೇ ಮಾಡಿದ್ರೂ ಪಾಕಿಸ್ತಾನ ಪರವಾಗಿ ನಿಲ್ತಾ ಇರೋದೆಲ್ಲ ಸಮೇತ ಮಲೇಷ್ಯಾನೇ. ಎಲ್ಲದಕ್ಕೂ ಪಾಕಿಸ್ತಾನ ಪರನೇ ನಿಂತ್ಕೊತಾ ಇತ್ತು. ಆದರೆ ಇವಾಗ ನಮ್ಮ ಮೋದಿಜಿಯವರು ಇದು ಮಲೇಷ್ಯಾಗೆ ಹೋಗಿ ಇದ್ದರಿಂದ ಅಲ್ಲಿ ಇವಾಗ ಪಾಕಿಸ್ತಾನದಲ್ಲೇ ಒಂಥರ ಗೊಂದಲಗಳು ಸ್ಟಾರ್ಟ್ ಆಗಿದ್ದಾವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ಯಾಕೆ ಹೋದರು, ಏನು ಸಂದೇಶ ನೀಡ್ತಾಯಿದ್ರು, ಮತ್ತು ಯಾವ್ಯಾವ ಡೀಲ್ಗೆ ಸಹಿ ಮಾಡಿದ್ರು ಮೋದಿಯವರು, ಎಲ್ಲ ಡೀಟೇಲಾಗಿ ನೋಡೋಣ. ಸ್ನೇಹಿತರೆ, ಫೆಬ್ರವರಿ 7 ಕಾಲ್ವಾಲಂಪುರಿಗೆ ಆಗಮಿಸಿದರು. ಪ್ರಧಾನಿ ಮೋದಿಯವರನ್ನು ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡರೆ. ಅದರಲ್ಲಿ ವಿಶೇಷವೇನೆಂದರೆ, ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರು ಸ್ವಂತ ವಿಮಾನದಲ್ಲೇ ಬಂದು ಮೋದಿಯವರನ್ನು ಸ್ವಾಗತಿಸಿದ್ದಲ್ಲದೆ ತಮ್ಮದೇ ಆದ ಕಾರಿನಲ್ಲಿ ಮೋದಿಯವರನ್ನು ಸಮೇತ ಸಮುದಾಯ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಇದು ಎರಡು ದೇಶಗಳ ನಡುವಿನ ಗುಡುವಿನ ಗಾಢ ಸ್ನೇಹಕ್ಕೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಎಂಥ ಇದು ಸ್ಥಿತಿಯಲ್ಲಿತ್ತು ಗೊತ್ತಾ ಮಲೇಷ್ಯಾ ಮತ್ತು ಭಾರತ ಪರಿಸ್ಥಿತಿ. ಆದರೆ ಇವಾಗ ಅದೆಲ್ಲ ಬಿಟ್ಟು ಇವಾಗ ಸ್ನೇಹದ ಗುರುತಾಗಿ ನಿಲ್ತಾ ಬರ್ತಾಯಿದೆ. ಸ್ನೇಹಿತರೆ, ಪಾಲಾಂಪುರ್ನಲ್ಲಿ ನಡೆದ ಸೆಲೆಮೆಟ್ ಡೆಟೆಂಗ್ ಮೋದಿಜಿ ಕಾರ್ಯಕ್ರಮದಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಭಾರತೀಯರು ಮೂಲದ ಜನರನ್ನು ಉದ್ದೇಶಿಸಿ ಮೋದಿ ಮಾತನಾಡಿದರು. ಮಲೇಷ್ಯಾದಲ್ಲಿ ಸುಮಾರು 30 ಲಕ್ಷ ಭಾರತೀಯರಿದ್ದಾರೆ. ಅವರ ಬಗ್ಗೆ ಮಾತನಾಡುತ್ತಾ ಮೋದಿ ಕೆಲವು ಮುಖ್ಯ ಘೋಷಣೆಗಳು ಸಮೇತ ಕೊಟ್ಟಿದ್ದರು. ಅದರಲ್ಲಿ ಏನೇನೆಂದರೆ, ಹೊಸ ಕ್ಯಾನ್ಸುಲೇಟ್, ಮಲೇಷ್ಯಾದಲ್ಲಿ ಭಾರತದ ಹೊಸ ರಾಯಭಾರಿ ಕಚೇರಿಯನ್ನು ತರಲಾಗುವುದು ಎಂಬಂತೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು, ತಿರುವಳ್ಳುವರಲ್ ಸ್ಕಾಲರ್ಶಿಪ್, ಭಾರತದಲ್ಲಿ ಕಲಿಯಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಹೊಸ ವಿದ್ಯಾರ್ಥಿ ವೇತನ ಘೋಷಣೆ ಅಂತ ಸಮೇತ ಕೊಟ್ಟಿದ್ದಾರೆ. ಮತ್ತು ತಮಿಳು ಸಂಸ್ಕೃತಿ, ಮಲೇಷ್ಯಾದಲ್ಲಿ ತಮಿಳು ಭಾಷೆ ಮತ್ತು ಸಂಸ್ಕೃತಿಗೆ ಇರುವ ಗೌರವವನ್ನು ಮೋದಿ ಒಂಥರ ಗೌರವಿಸಿದ್ದಾರೆ. ತಮಿಳು ಸಾಹಿತ್ಯ ಶಾಶ್ವತ ಮತ್ತು ಜಾಗತಿಕ ಎಂದು ಅವರು ವರ್ಣಿಸಿದ್ದಾರೆ. ಸ್ನೇಹಿತರೆ, ಇಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಕೆಲವುಗಳು ನೋಡೋಣ. ಸ್ನೇಹಿತರೆ, ಇನ್ನು ಫೆಬ್ರವರಿ 8 ನಡೆದ ದ್ವಿಪಕ್ಷೀಯ ಸಭೆಯಲ್ಲಿ ಒಟ್ಟು 11 ಪ್ರಮುಖ ಒಪ್ಪಂದಗಳಿಗೆ ಮೋದಿಜಿಯವರು ಸಹಿ ಹಾಕವ್ರೆ. ಅವುಗಳಲ್ಲಿ ಮುಖ್ಯವಾಗುವುದು ಯಾವುದಂದರೆ UPI ಪಾವತಿ. ನಮ್ಮ ದೇಶದಲ್ಲಿ ಇವಾಗ ಎಲ್ಲ ನಡೀತಾರೆ, ಬೇರೆ ದೇಶದಲ್ಲಿ ಇಲ್ಲ. UPI ಟ್ರಾನ್ಸಾಕ್ಷನ್ ಎಲ್ಲರಿಗೂ ಗೊತ್ತು. ಇವಾಗ ಮಲೇಷ್ಯಾದಲ್ಲಿ ಶೀಘ್ರದಲ್ಲೇ ಭಾರತ UPI ವ್ಯವಸ್ಥೆ ಜಾರಿಗೆ ಬರಲಿದೆ ಅಂತ ಸಮೇತ ಹೇಳಿದ್ದಾರೆ. ಅದಕ್ಕೂ ಸಹಿನಾಗೈತೆ. ಇದರಿಂದ ಪ್ರವಾಸಿಗರಿಗೆ ಎಲ್ಲ ಅನುಕೂಲವೂ ಆಗಲಿದೆ. ಬೇರೆ ದೇಶಕ್ಕೆಲ್ಲ ಹೋದಾಗೆಲ್ಲ ಒಂಥರ UPI ಟ್ರಾನ್ಸಾಕ್ಷನ್ನಿಂದ ಅನುಕೂಲ ಆಗ್ತೈತೆ. ಯಾಕಂದರೆ ಇವಾಗ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ದೇಶದಲ್ಲಿ ಇರ್ಬೋದು. ಆದರೆ UPI ಯೂಸ್ ಮಾಡೋದ್ರಿಂದ ಯಾವುದೇ ಇದು ಸಮೇತ ಇರಲ್ಲ ಎಕ್ಸ್ಚೇಂಜು. ಅದು ನಾರ್ಮಲಾಗಿ UPIಯಿಂದ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು ಮೆಗಾ ಡೀಲ್, ಇದು ಮೇನು ಡಿಫೆನ್ಸ್ ಮತ್ತು ಸೆಮಿ ಕಂಡಕ್ಟರ್. ಈ ಡೀಲ್ ಬಗ್ಗೆ ಮೇನಾಗಿ ನಾವು ಮಾತಾಡ್ಕೊಬೇಕು. ರಕ್ಷಣೆ ಮತ್ತು ಸೆಮಿ ಕಂಡಕ್ಟರ್ ತಯಾರಿಕೆಯಲ್ಲಿ ಎರಡು ದೇಶಗಳು ಜೊತೆಯಾಗಿ ಕೆಲಸ ಮಾಡಲಿವೆ ಅಂತ ಸಮೇತನೇ ಈ ಡೀಲ್ಗೆ ಸಹಿ ಹಾಕಿದ್ದಾರೆ ಎರಡು ದೇಶಗಳು, ಅಂದರೆ ಡಿಫೆನ್ಸ್ ಸಿಸ್ಟಮ್ದು. ಸ್ನೇಹಿತರೆ, ಇನ್ನು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾಯಿದೆ. ಭಯೋತ್ಪಾದನೆ ವಿಚಾರದಲ್ಲಿ ಯಾವುದೇ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು ಎಂದು ಮೋದಿಜಿಯವರು ಕಟ್ಟುನಿಟ್ಟಾಗಿ ಸಂದೇಶವನ್ನು ರವಾನಿಸಿದ್ದಾರೆ. ಸ್ನೇಹಿತರೆ, ಇನ್ನು ಆರ್ಥಿಕದಲ್ಲಿ ನಾವು ನೋಡೋದಾದರೆ ಕೃಷಿ, ಡಿಜಿಟಲ್ ತಂತ್ರಜ್ಞಾನ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸಲು ನಿರ್ಧರಿಸರು ಅಂತ ಸಮೇತ ಹೇಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಹೆಂಗಿತ್ತು ಗೊತ್ತಾ, ಮಲೇಷ್ಯಾ ಮತ್ತು ಇಂಡಿಯಾ ಈ ಪಾಕಿಸ್ತಾನದಿಂದ ಎಲ್ಲ ಸೈಡು ಪಾಕಿಸ್ತಾನ ಬೆನ್ನೆಲುಬಾಗಿ ನಿಲ್ತಾ ಇದ್ದು ಮಲೇಷ್ಯಾ. ಅಂಥದ್ದು ಇವಾಗ ನಮ್ಮ ಜೊತೆ ಡೀಲ್ಗಳಿಗೆ ಸಹಿ ಹಾಕಿದೆ. ಇದು ಪಾಕಿಸ್ತಾನ್ಗೆ ಯಾವ ರೀತಿ ಇಂಪ್ಯಾಕ್ಟು ಮಾಡುತ್ತೆ ಅಂತನೂ ಗೊತ್ತಿಲ್ಲ. ಆದರೆ ಇದು ನಮಗೆ ಒಳ್ಳೆ ಸುದ್ದಿನೇ. ಯಾಕಂದರೆ ಎಲ್ಲದ ನಿಂತಿದ್ರು. ಅವ್ರು ಯಾರೋ ಬೇರೆ ಮೋದಿ ಇವರು PM ಆಗಿದ್ದರು ಮಲೇಷ್ಯಾದಲ್ಲಿ. ಅವರು ಭಾರತಕ್ಕೆ ಕಾರಣ ಕಾಶ್ಮೀರ ಅದು ಏನೇನೋ ಎಲ್ಲ ಭಾರತದ ಮೇಲೆ ಮಲೇಷ್ಯಾ ಅವರು ಹೇಳ್ತಾಯಿದ್ರು. ಆದರೆ ಇವಾಗ ಚೇಂಜ್ ಆಗಿದ್ದಾರೆ. ಇವಾಗ ಆ ರೀತಿ ಏನೂ ಇಲ್ಲ. ನಮ್ಮ ಮೋದಿಜಿಯವರನ್ನೇ ಸ್ವಾಗತ ಮಾಡಿ ಮಾಡ್ಕೊಂಡು ಅವ್ರದ್ದೇ ಆದ ಕಾರಲ್ಲಿ ಸಮೇತ ಕರ್ಕೊಂಡೋಗಿದ್ದೆ. ಸ್ನೇಹಿತರೆ, ಒಟ್ಟಾಗಿ ಹೇಳೋದು ಏನಂದರೆ, ಈ ಪ್ರವಾಸವು ಭಾರತ ಮತ್ತು ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಂತೆ ಮತ್ತೊಂದು ಹಂತಕ್ಕೆ ಕೊಂಡುಕೊಂಡು ಹೋಯ್ತದೆ ಅಂತಲೇ ಹೇಳ್ಬೋದು. ಈ ಭೇಟಿಗೆ
ಅಗ್ನಿ ಏಷ್ಯಾದಲ್ಲಿ ಭಾರತ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಇವಾಗ ನಮ್ಮ ಭಾರತ ಅಂದರೆ ಡಿಫೆನ್ಸ್ಗಳ ಡೀಲ್ಗಳಾಗಲಿ ಮತ್ತು ಮನೆ ಇದು ಯುರೋಪ್ ಯೂನಿಯನ್ ಸ್ಟೇಟ್ಸು ಅದ್ರ ಬಗ್ಗೆ ಡೀಲ್ಗಳಾಯಿತು, ಮದರ್ ಆಫ್ ಆಲ್ ಡೀಲ್ಸ್ ಅಂತ ಅವ್ರು ಹೇಳಿದ್ರು. ಮತ್ತು ಇವಾಗ ಬತ್ತ ನಮ್ಮ ಎಕನಾಮಿ ಆಗಲಿ ಭಾರತ ಆಗಲಿ ಫುಲ್ಲು ಇನ್ನೂ ರೈಸ್ ಆಗಿ ಹೋಗ್ತಾನೆ ಇರ್ತೈತೆ, ಇನ್ನೂ ಫುಲ್ ಡೆವಲಪ್ಮೆಂಟ್ ಆಗೋಗ್ತೈತೆ. 2013 ಪಟ್ಟಿಗೆ ಬೇಜಾನ್ ಇವಾಗ ಭಾರತ ಅಂದರೆ ಎಲ್ಲದಕ್ಕೂ ಎಲ್ಲ ದೇಶಗಳು ಇವಾಗ ಎಲ್ಲ ಮುಂದೆಗೆ ಬರ್ತಾ ಇದ್ದಾವೆ. ಯಾವುದೇ ಫೀಲ್ಡಾಗಲಿ, IT ಸೆಕ್ಟರಿ ಆಗಲಿ, ಕೃಷಿದಲ್ಲಾಗಲಿ ಎಲ್ಲದರಲ್ಲೂ ಭಾರತ ನಿಲ್ತಾ ಇದೆ. ಗೆಳೆಯರಿ, ಈ ಮೋದಿಜಿಯವರು ಈ ಪ್ರವಾಸದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲನ್ನು ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.